ಗೈಸ್, ಸ್ಪೋಕನ್ ಇಂಗ್ಲೀಷ್ನ ಇವತ್ತಿನ ಕ್ಲಾಸ್ನಲ್ಲಿ ಒಂದಷ್ಟು ಎವ್ರಿಡೇ ಯೂಸ್ ಮಾಡುವಂತಹ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ ಬೋತ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನೋಡೋಣ. ಒಂದಷ್ಟು ದಿನ ಆದಮೇಲೆ ಈ ವಿಡಿಯೋ ಬರ್ತಾ ಇದೆ, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಸೆಂಟೆನ್ಸ್, ನಾನು ಸಾಧ್ಯವಾದಷ್ಟು ಬೇಗ ನಿಮ್ಮೊಂದಿಗೆ ಇರುತ್ತೇನೆ. ನಾನು ಸಾಧ್ಯವಾದಷ್ಟು ಬೇಗ ನಿಮ್ಮೊಂದಿಗೆ ಇರುತ್ತೇನೆ. ಈ ಸೆಂಟೆನ್ಸ್ ಬಂದು ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿದೆ. ಸಿಂಪಲ್ ಫ್ಯೂಚರ್ ಟೆನ್ಸ್ ಸ್ಟ್ರಕ್ಚರ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ಅದಾದಮೇಲೆ ಬರೋದು ವಿಲ್, ಅದಾದಮೇಲೆ ಬರೋದು ವರ್ಬ್. ಸೊ ಇಲ್ಲಿ ನಾನು, ಐ ಸಾಧ್ಯವಾದಷ್ಟು ಬೇಗ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಸಾಧ್ಯವಾದಷ್ಟು ಬೇಗ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಸೂನ್ ಅಂದರೆ ಬೇಗ, ಪಾಸಿಬಲ್ ಮೀನ್ಸ್ ಸಾಧ್ಯ. ನಿಮ್ಮೊಂದಿಗೆ ವಿತ್ ಯು ಇರುತ್ತೇನೆ, ವಿಲ್ ಬಿ. ಈ ವಾಕ್ಯ ನಾನು ಫ್ಯೂಚರಲ್ಲಿ ನಿನ್ನೊಂದಿಗೆ ಇರುತ್ತೇನೆ ಅನ್ನೋದನ್ನು ಹೇಳುತ್ತೆ. ಅಂದರೆ ಆಮೇಲೇನೋ ನಾಳೆನೋ ಆ ರೀತಿಯಾಗಿ. ಹಾಗಾಗಿ ವಿಲ್ ಬಿ ಅಂತ ಯೂಸ್ ಮಾಡ್ತೀವಿ. ಐ ವಿಲ್ ಬಿ ಅನ್ನೋ ಪದದ ಅರ್ಥ ಇರು ಅನ್ನೋದು. ವಿಲ್ ಬಿ ಅಂದರೆ ಇರುತ್ತೇನೆ, ಅಂದರೆ ಫ್ಯೂಚರಲ್ಲಿ ಇರುತ್ತೇನೆ. ಸೊ ಕಂಪ್ಲೀಟ್ ಸೆಂಟೆನ್ಸ್ ಈ ಥರ ಆಗುತ್ತೆ. ಐ ವಿಲ್ ಬಿ ವಿತ್ ಯು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಐ ವಿಲ್ ಬಿ ವಿತ್ ಯು as soon as possible. So go for the next sentence. ನೀನು ಹೋದಾಗಿನಿಂದ ಅವಳು ಸುತ್ತಲೂ ನೋಡುತ್ತಿದ್ದಾಳೆ. ನೀನು ಹೋದಾಗಿನಿಂದ ಅವಳು ಸುತ್ತಲೂ ನೋಡುತ್ತಿದ್ದಾಳೆ. ಈ ಸೆಂಟೆನ್ಸ್ ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಏನಕ್ಕಂದರೆ ಇದರಲ್ಲಿರುವ ವರ್ಬ್ ಬಂದು ನೋಡುವುದು. ಸೊ ಆ ಕ್ರಿಯೆ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ ಹೋದಾಗಿನಿಂದ, ಅಂದರೆ ಒಂದಷ್ಟು ಸಮಯದಿಂದ ಸ್ಟಾರ್ಟ್ ಆಗಿದೆ, ಇನ್ನೂ ಆ ಕ್ರಿಯೆ ನಡೀತಾನೆ ಇದೆ. ಸೊ ಹಾಗಾಗಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡ್ತೀವಿ. ನೀನು ಹೋದಾಗಿನಿಂದ, ಸಿನ್ಸ್ ಯು ಲೆಫ್ಟ್. ನೀನು ಬಂದಾಗಿನಿಂದ ಅಂತ ಹೇಳೋದಾದರೆ ಸಿನ್ಸ್ ಯು ಕೇಮ್, ಈ ರೀತಿಯಾಗಿ ಸಿನ್ಸ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಅವಳು ಸುತ್ತಲೂ ನೋಡುತ್ತಿದ್ದಾಳೆ. ಶಿ ಹ್ಯಾಸ್ ಬೀನ್ ಲುಕ್ಕಿಂಗ್ ಅರೌಂಡ್. ನಿಮ್ಗೆ ಗೊತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದರೆ ಫಸ್ಟ್ ಸಬ್ಜೆಕ್ಟ್ ಶಿ, ಅದಾದಮೇಲೆ ಹ್ಯಾಸ್ ಬರುತ್ತೆ, ಅದಾದಮೇಲೆ ಬೀನ್, ನೆಕ್ಸ್ಟ್ ವರ್ಬಿಗೆ ಐ ಎನ್ ಜಿ ಆ್ಯಡ್ ಮಾಡ್ತೀವಿ. ಇಲ್ಲಿರುವ ವರ್ಬ್ ಬಂದು ಲುಕ್, ಸೊ ಐ ಎನ್ ಜಿ ಆ್ಯಡ್ ಮಾಡಿದಾಗ ಲುಕ್ಕಿಂಗ್. ನಮ್ಮ ಕಂಪ್ಲೀಟ್ ಸೆಂಟೆನ್ಸ್ ಈ ಥರ ಬರುತ್ತೆ. ಶಿ ಹ್ಯಾಸ್ ಬೀನ್ ಲುಕ್ಕಿಂಗ್ ಅರೌಂಡ್ ಸಿನ್ಸ್ ಯು ಲೆಫ್ಟ್. ಸೊ ನೆಕ್ಸ್ಟ್ ಸೆಂಟೆನ್ಸ್, ನೀವು ಬೇಗನೆ ಗ್ರಾಮೀಣ ಜೀವನಕ್ಕೆ ಒಗ್ಗಿಕೊಳ್ಳುತ್ತೀರಿ. ಈ ಸೆಂಟೆನ್ಸ್ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿದೆ, ಅಂದರೆ ಫ್ಯೂಚರಲ್ಲಿ ನೀವು ಒಗ್ಗಿಕೊಳ್ಳುತ್ತೀರಿ ಅಂತ. ಸೊ ನೀವು ಬೇಗನೆ, ಯು ವಿಲ್ ಸೂನ್ ಗ್ರಾಮೀಣ ಜೀವನಕ್ಕೆ, ಟು ರೂರಲ್ ಲೈಫ್, ರೂರಲ್ ಮೀನ್ಸ್ ಗ್ರಾಮೀಣ, ಒಗ್ಗಿಕೊಳ್ಳುತ್ತೀರಿ, be used. So the complete sentence will be, you will soon be used to rural life. Next sentence, ಆದಷ್ಟು ಬೇಗ ಆಹಾರ ಸಿದ್ಧವಾಗಲಿದೆ ಎಂದು ಅವನು ಹೇಳಿದ. ಸಾಧ್ಯವಾದಷ್ಟು ಬೇಗ, as soon as possible. ಸೂನ್ ಅಂದರೆ ಬೇಗ, ಪಾಸಿಬಲ್ ಅಂದರೆ ಸಾಧ್ಯ, ಆ್ಯಸ್ ಸೂನ್ ಆಸ್ ಪಾಸಿಬಲ್ ಅಂದರೆ ಸಾಧ್ಯವಾದಷ್ಟು ಬೇಗ. ಆಹಾರ ಸಿದ್ಧವಾಗಲಿದೆ ಅಂದರೆ ಫ್ಯೂಚರ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಯೂಸ್ ಆಗುತ್ತೆ ಇಲ್ಲಿ. ಫುಡ್ ವಿಲ್ ಬಿ ರೆಡಿ ಎಂದು ಅವನು ಹೇಳಿದ. he said. So the complete sentence will be, he said the food will be ready as soon as possible. Okay, go for the next one. ಅವನು ತನ್ನನ್ನು ಗಮನಿಸುತ್ತಿದ್ದಾನೆಯೇ ಎಂದು ನೋಡಲು ಅವಳು ಪದೇ ಪದೇ ಇಣುಕಿದಳು. ಅವನು ತನ್ನನ್ನು ಗಮನಿಸುತ್ತಿದ್ದಾನೆಯೇ. If he was noticing her, ಎಂದು ನೋಡಲು, to see. ಅವಳು ಪದೇ ಪದೇ ಇಣುಕಿದಳು. Now and then she peeped. ಅಂದರೆ ಪದೇ ಪದೇ ಅಥವಾ ಆಗಾಗ. She peeped. ಪೀಪ್ ಅನ್ನೋ ಪದದ ಅರ್ಥ ಇಣುಕು. ಪೀಪ್ಡ್ ಅನ್ನೋದು ಪೀಪ್ ಪದದ ಪಾಸ್ಟ್ ಟೆನ್ಸ್. ಇಣುಕಿದಳು. ಸೊ
ಕಂಪ್ಲೀಟ್ ಸೆಂಟೆನ್ಸ್ ಈ ಥರ ಆಗುತ್ತೆ. ನೌ ಆ್ಯಂಡ್ ದೆನ್ ಶಿ ಪೀಪ್ಡ್ ಟು ಸಿ ಇಫ್ ಹಿ ವಾಸ್ ನೋಟಿಸಿಂಗ್ ಹರ್. ನೌ ಆ್ಯಂಡ್ ದೆನ್ ಶಿ ಪೀಪ್ಡ್ ಟು ಸಿ ಇಫ್ ಹಿ ವಾಸ್ ನೋಟಿಸಿಂಗ್ ಹರ್. ಗೋ ಫಾರ್ ದ ನೆಕ್ಸ್ಟ್ ಒನ್. ಅವಳು ಗುಡಾರದ ರಂಧ್ರದಿಂದ ಇಣುಕಿ ಹಿಂಭಾಗದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದಳು. ಅವಳು ಗುಡಾರದ ರಂಧ್ರದಿಂದ ಇಣುಕಿ ಹಿಂಭಾಗದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದಳು. ಅವಳು ಶಿ ಗುಡಾರದ ರಂಧ್ರದಿಂದ ಥ್ರೂ ಅ ಹೋಲ್ ಇನ್ ಅ ಟೆಂಟ್. ಥ್ರೂ ಅ ಹೋಲ್ ಇನ್ ಅ ಟೆಂಟ್ ಇಣುಕಿ ಪೀಪ್ಡ್ ಹಿಂಭಾಗದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದಳು. ಆ್ಯಂಡ್ ಸಾ ಅ ಮ್ಯಾನ್ ಇನ್ ದ ರೇರ್. ಆ್ಯಂಡ್ ಸಾ ಅ ಮ್ಯಾನ್ ಇನ್ ದ ರೇರ್. ರೇರ್ ಮೀನ್ಸ್ ಹಿಂಬದಿಯ ಭಾಗ ಅಥವಾ ಹಿಂಭಾಗ. ಸೊ ಕಂಪ್ಲೀಟ್ ಸೆಂಟೆನ್ಸ್ ಈ ಥರ ಆಗುತ್ತೆ. ಶಿ ಪೀಪ್ ಥ್ರೂ ಅ ಹೋಲ್ ಇನ್ ಅ ಟೆಂಟ್ ಆ್ಯಂಡ್ ಸಾ ಅ ಮ್ಯಾನ್ ಇನ್ ದ ರೇರ್. ಶಿ ಪೀಪ್ಡ್ ಥ್ರೂ ಅ ಹೋಲ್ ಇನ್ ಅ ಟೆಂಟ್ ಆ್ಯಂಡ್ ಸಾ ಅ ಮ್ಯಾನ್ ಇನ್ ದ ರೇರ್. ಓಕೆ, ಗೋ ಫಾರ್ ದ ನೆಕ್ಸ್ಟ್ ಒನ್. ಇಂದು ಹವಾಮಾನ ಎಷ್ಟು ಅದ್ಭುತವಾಗಿದೆ. ಇಂದು ಹವಾಮಾನ ಎಷ್ಟು ಅದ್ಭುತವಾಗಿದೆ. ಹೌ ಸ್ಟನ್ನಿಂಗ್ ಈಸ್ ದ ವೆದರ್ ಟುಡೇ. ಹೌ ಸ್ಟನ್ನಿಂಗ್ ಈಸ್ ದ ವೆದರ್ ಟುಡೇ. ಸ್ಟನ್ನಿಂಗ್ ಅಂದರೆ ಅದ್ಭುತವಾಗಿದೆ. ನೆಕ್ಸ್ಟ್ ಸೆಂಟೆನ್ಸ್. ನಾನು ಇಂದು ದಣಿದಿದ್ದೇನೆ. ನಾನು ಇಂದು ದಣಿದಿದ್ದೇನೆ. ಐ ಆಮ್ ಎಕ್ಸಾಸ್ಟೆಡ್ ಟುಡೇ. ಐ ಆಮ್ ಎಕ್ಸಾಸ್ಟೆಡ್ ಟುಡೇ. ಎಕ್ಸಾಸ್ಟ್ ಅಂದರೆ ದಣಿದಿರೋದು. ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್. ನಾನು ಲಾಟರಿ ಗೆದ್ದಿದ್ರೆ ನಾನು ತುಂಬ ಪ್ರಯಾಣ ಮಾಡುತ್ತಿದ್ದೆ. ನಾನು ಲಾಟರಿ ಗೆದ್ದಿದ್ರೆ ನಾನು ತುಂಬ ಪ್ರಯಾಣ ಮಾಡುತ್ತಿದ್ದೆ. ಇದೊಂದು ಕಂಡೀಷನಲ್ ಸ್ಟೇಟ್ಮೆಂಟ್. ನಾನು ಲಾಟರಿ ಗೆದ್ದಿದ್ರೆ, ಇಫ್ ಐ ಓನ್ ದ ಲಾಟರಿ, ಇಫ್ ಐ ಓನ್ ದ ಲಾಟರಿ, ಓನ್ ಈಸ್ ದ ಪಾಸ್ಟ್ ಫಾರ್ಮ್ ಆಫ್ ವಿನ್. ನಾನು ತುಂಬ ಪ್ರಯಾಣ ಮಾಡುತ್ತಿದ್ದೆ. ಐ ವುಡ್ ಟ್ರಾವೆಲ್ ಅ ಲಾಟ್. ಐ ವುಡ್ ಟ್ರಾವೆಲ್ ಅ ಲಾಟ್. ಸೊ ಕಂಪ್ಲೀಟ್ ಸೆಂಟೆನ್ಸ್. ಇಫ್ ಐ ಓನ್ ದ ಲಾಟರಿ, ಐ ವುಡ್ ಟ್ರಾವೆಲ್ ಅ ಲಾಟ್. ಇಫ್ ಐ ಓನ್ ದ ಲಾಟರಿ, ಐ ವುಡ್ ಟ್ರಾವೆಲ್ ಅ ಲಾಟ್. ಇವತ್ತಿನ ವಿಡಿಯೋದ ಲಾಸ್ಟ್ ಸೆಂಟೆನ್ಸ್. ಮಳೆ ಬಂದರೆ ನಾವು ಪ್ರವಾಸ ರದ್ದು ಮಾಡುತ್ತೇವೆ. ಮಳೆ ಬಂದರೆ ನಾವು ಪ್ರವಾಸ ರದ್ದು ಮಾಡುತ್ತೇವೆ. ಮಳೆ ಬಂದರೆ ಇಫ್ ಇಟ್ ರೈನ್ಸ್, ಇಫ್ ಇಟ್ ರೈನ್ಸ್ ನಾವು ಪ್ರವಾಸ ರದ್ದು ಮಾಡುತ್ತೇವೆ. ವಿ ವಿಲ್ ಕ್ಯಾನ್ಸಲ್ ದ ಟ್ರಿಪ್. ವಿ ವಿಲ್ ಕ್ಯಾನ್ಸಲ್ ದ ಟ್ರಿಪ್. ಇಫ್ ಇಟ್ ರೈನ್ಸ್ ವಿ ವಿಲ್ ಕ್ಯಾನ್ಸಲ್ ದಿ ಟ್ರಿಪ್. ಗೈಸ್, ಇವತ್ತಿಗೆ ನಾನು ಈ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂದ್ಕೋತೀನಿ. ಗೈಸ್, ಆದಷ್ಟು ಜನರಿಗೆ ಈ ವಿಡಿಯೋಸ್ ಶೇರ್ ಮಾಡಿ. ಒಂದಷ್ಟು ಜನರಿಗೆ ಯೂಸ್ಫುಲ್ ಆಗ್ಬೋದು. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.